ಗೌರಿ, ನನಗೆ ಯಾಕೋ ನೀನೇ ತಗ್ಲಾಕತ್ತೀಯ ಅಂತ ಅನ್ನಿಸ್ತೈತೆ. ಪೊಲೀಸ್ನ ಸ್ಟೇಷನಿಂದ ಕಾನ್ಸ್ಟೇಬಲ್ ಫೋನ್ ಮಾಡಿದ್ದ. ಸರ್, ಇವಾಗ ಬಂಗಾರಮ್ಮ ಎಲ್ಲನೂ ಡೂಪ್ಲಿಕೇಟ್ ಒಡವೆ ಇದ್ದಿದ್ದು, ದೇವಸ್ಥಾನದೆಲ್ಲ ಒಡವೆ ಎಲ್ಲ ಡೂಪ್ಲಿಕೇಟ್ ಒಡವೆ ಅಂತ ಹೇಳ್ಬಿಟ್ಟೆಲ್ಲ ಸುಳ್ಳು ಹೇಳವಳೆ. ಇವಾಗ ಅದು ಯಾರಿಗೋ ಒಬ್ರಿಗೆ ಅದೇನದು ಯಾರೋ ಅನ್ನಂತೆ ಬಂಗಾರದ ಅಂಗಡಿ ಅಪ್ಪನಿಗೆ ಮಾರಕ್ಕೇನೋ ಹೋಗಿತ್ತಂತೆ. ಹೋಗಿರೋದಕ್ಕೆ ಆಮ್, ಅದೇನದು ಅಲ್ಲಿಗೆ ಹೋಗ್ಬಿಟ್ಟೆಲ್ಲ ವಿಚಾರಣೆ ಮಾಡ್ತಾರಂತೆ. ಆ ಯಪ್ಪ ಏನಾದ್ರೂ ಬಂಗಾರದ ಒಡವೆನೇನಿಯ ಅಲ್ಲ ಅಂತ ಹೇಳ್ಬಿಟ್ರೆ ಈಗ ನಿನ್ ಮೇಲೆ ನೀಯ ಬರ್ತದೆ. ಅಂದ್ರೆ ಮನೆಗಿದ್ದೆಲ್ಲ ಡೂಪ್ಲಿಕೇಟ್ ಒಡವೆ ಅಂತ ಹೇಳ್ಬಿಟ್ಟು ನಿನ್ ಮೇಲೆ ಎತ್ತಾಕ್ತಾರೆ. ಆಮೇಲೆ ನೀನು ಸಿಗಾಕೋಬೇಕಾಯ್ತದೆ. ನೋಡೆ ಗೌರಿ, ಅದಕ್ಕೆ ನಂಗೆ ಭಯ ಆಯ್ತಿರೋದು, ಇದೆಲ್ಲ ಬೇಕಾ ಅಂತ ಹೇಳ್ಬಿಟ್ಟು. ಈಗ ಏನ್ ಮಾಡೋದು? ಈಗ ಬಂಗಾರದ ಒಡವೆನ ಎಲ್ಲಿ ಸಿಕ್ಕುದು ಅಂತ ಹೇಳ್ಬಿಟ್ಟು ನೀನು ಪ್ರೂವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಹೇಳು? ರೀ, ನಾನು ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ನಿಮ್ಮ ಅಮ್ಮಂಗೆ ಬುದ್ಧಿ ಕಲಿಸ್ಬೇಕಿತ್ತು ಅಂತ ಹೇಳ್ಬಿಟ್ಟು ಇಷ್ಟು ಮಾಡಿರೋದು ಅಷ್ಟೇ. ನೋಡಿ, ನಾನೇನು ಅಷ್ಟೊಂದು ಬುದ್ಧಿ ಇಲ್ದಿದ್ದಂಗೆ ನಾನೇನು ಮಾಡಿಲ್ಲ. ಇದಕ್ಕೆ ಅಂತ ಹೇಳ್ಬಿಟ್ಟೆ ಅವ್ರ ಸೊಸೆನ ನಾನು ಹೇಳಿದ್ದೆ, ಹುಷಾರಾಗೆ ಬಂಗಾರಮ್ಮ ಎಲ್ಲೋಯ್ತಾಳೆ ಎಲ್ಲಿ ಬರ್ತಾಳೆ ಹುಷಾರಾಗಿ ನೋಡ್ಕೊಂಡು ನನಗೆ ಇನ್ಫಾರ್ಮೇಷನ್ ಕೊಡಬೇಕು. ಪ್ರತಿಯೊಂದು ಇನ್ಫಾರ್ಮೇಷನೂ ನನಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳಿದ್ದೆ. ಪ್ರತಿಯೊಂದು ಇನ್ಫಾರ್ಮೇಷನೂ ನನ್ನ ಹತ್ರ ಐತೆ, ನೀವೇನು ಯೋಚನೆ ಮಾಡಬೇಡಿ. ಹಾಯ್ ಅಕ್ಕ. ಅಯ್ಯೋ, ನಾನು ಇಷ್ಟೊತ್ತು ನಿನ್ನ ಬಗ್ಗೆ ನೀನೇ ಮಾತಾಡ್ತಾ ಇದ್ದೆ ನನ್ನ ಗಂಡನ ಹತ್ರ. ಈಗ ಬಂಗಾರಮ್ಮ ಬಗ್ಗೆ ಎಲ್ಲನೂ ತಿಳ್ಕೊಂಡಿರು ಅಂತ ಹೇಳಿದ್ನಲ್ಲ, ಎಲ್ಲೋಯ್ತಾಳೆ ಎಲ್ಲಿ ಬರ್ತಾಳೆ ಏನು ವಿಚಾರ ಅಂತ ಹೇಳ್ಬಿಟ್ಟು ಎಲ್ಲ ವಿಚಾರನ ತಿಳ್ಕೊಂತ ಹೇಳಿದ್ದಲ್ಲ. ಈ ನಮ್ಮ ಅತ್ತೆ ಒಡವೆ ಎತ್ಕೊಂಡು ಎಲ್ಲೋ ಮಾರಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ಲಲ್ಲ. ಹೋ, ಹಾಯಪ್ಪನ ಇಲ್ಲೇ 4 ಕಿಲೋಮೀಟ್ರ್ ದೂರದಾಗ ಅವನೇ. ಅದನ್ನೂ ಪತ್ತೆ ಹಚ್ಬಿಟ್ಟಿದ್ದೀನಿ ಅಕ್ಕ. ನೀನು ಏನೇನು ಪತ್ತೆ ಹಚ್ಚು ಅಂತ ಹೇಳಿದಿನ ಎಲ್ಲ ಪತ್ತೆ ಹಚ್ಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೆ. ಅವರು ಮೂಟೆಗೆ ಎತ್ಕೊಂಡು ಹೋಗ್ಬೇಕಾದ್ರೆ ನೀನು ಅನ್ಕೊಂಡೆ ಮನೆಯಿಂದ ಏನಕ್ಕೆ ಎತ್ಕೊಂಡು ಹೋಯ್ತವ್ರೆ ಮೂಟೆಯ ಅಂತ ಹೇಳ್ಬಿಟ್ಟು. ಆಮೇಲೆ ಏನೋ ಐತಿದ್ರಾಗ ಮಸ್ಲತ್ತು ಅಂತ ಹೇಳ್ಬಿಟ್ಟು ನಾನು ನೆನೆಯ ಸರಿ ಹೋಗೋಣ ಅಂತ ಅವ್ರ ಹಿಂದೆ ನೆನೆಯ ಕಾರ್ ಎತ್ಕೊಂಡು ಹೋಗಿದ್ದೆ. ಅವ್ರು ಆಟೋದಾಗ ಹೋದ್ರು, ನಾನು ಕಾರಾಗ ಹೋದೆ ಹಿಂದೆ ನೆನೆಯ. ಅಪ್ಪನ ಮನೆ ನೋಡಿದೆ, ಏನೋ ಒಳಗಡೆ ಹೋಗ್ಬಿಟ್ಟು ಮೂಟೆ ಇಕ್ಬಿಟ್ಟು ಆಮೇಲೆ ಮೂಟೆ ಹಂಗೆ ಒತ್ಕೊಬಿಟ್ಟು ವಾಪಸ್ ಬಂದು ಹೋದ್ರು. ಅದೆಲ್ಲನೂ ನಾನು ನೋಡಿದೆ. ಆ ಅಪ್ಪನ ಅಡ್ರೆಸ್ ಬೇಕೇನಕ್ಕ ನಿಂಗೆ? ಹಾಂ ಹಾಂ, ಆ ಅಪ್ಪನ ಮನೆ ಹೇಳು ಸಾಕು, ಮುಂದಕ್ಕೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಲೇ ಗೌರಿ, ಏನೇ ಮಾಡ್ತೀಯ ನೀನು? ಅದೆಲ್ಲ ನಿಮ್ಗೆ ಯಾಕೆ, ನೀವು ಆರಾಮಾಗಿರಿ. ನಿಮ್ಮ ಹೆಂಡತಿ ಎಲ್ಲ ನೋಡ್ಕೊತಾಳೆ. ನೋಡಿ, ನಿಮ್ಮ ಅಮ್ಮ ಮಾಡಿದ್ದು ಆಟಕ್ಕೆ ಆಡಿದ ಆಟ ಎಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ನನಗೇನು ತಲೆ ಕೆಟ್ಟಾಯ್ತಾ? ಏನಾದರೂ ಮಾಡಲಿ ಏನಾದರೂ ಬಿಡಲಿ ಅಂತ ಹೇಳ್ಬಿಟ್ಟು ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋಕ್ಕೆ. ನೋಡಿ, ನನಗಂತೂ ಅದ್ರ ಬಗ್ಗೆ ಎಲ್ಲನೂ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಅಮ್ಮ ನನ್ನ ಮಗನ ಕಿಡ್ನಾಪ್ ಮಾಡಿದ್ದು, ನಿಮ್ಮ ಅಮ್ಮ ನನಗೆ ಮೋಸ ಮಾಡಿದ್ದು, ನನ್ನನ್ನು ತಗ್ಲಾಕ್ಬೇಕು ಅಂತ ನೋಡಿಸಿದ್ದು, ಇವೆಲ್ಲನೂ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ನಾನು ಏನಂತ ಅನ್ಕೊಂಡಿದ್ರೆ ತಗ್ಲಾಕೊಂಡು ಬಿದ್ದಿರಲಿ. ಸ್ವಲ್ಪ ದಿನ ಜೈಲಾಗಿದ್ದು ಜೈಲು ಊಟ ಮಾಡಿದ್ರೆ ಅವಾಗಾದ್ರೂ ಕೊಬ್ಬು ಕಡಿಮೆ ಆಯ್ತದೆ. ಇಲ್ಲಾಂದರೆ ಕೊಬ್ಬು ಇನ್ನೂ ಶಾನೇನೇ ಆಯ್ತದೆ. ಸುಮ್ಮನಿರ್ರಿ, ನಾನು ಬುದ್ಧಿ ಕಲಿಸ್ತೀನಿ. ನೀವು ಯಾಕೆ, ನಿಮ್ಗೆ ಯಾಕೆ ಟೆನ್ಷನ್ನು? ನಾನು ಇವಳು ನೋಡ್ಕೊತೀವಿ. ನೀನು ಆರಾಮಾಗಿ ಪಾಪ ಹಸುಗಳು ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ರಲ್ಲ, ಹಸುಗಳು ನೋಡ್ಕೊಂಡು ಹೋಗಿ ಬನ್ನಿ. ನೀನು ಏನಾರ ಮಾಡು, ಆದರೆ ಹುಷಾರಾಗಿ ಮಾಡು ಅಷ್ಟೇ ನೀನಿಯ, ಸರಿನಾ? ಸುಮ್ಮನೆ ನಮ್ಮ ಅಮ್ಮನೂ ಸರಿ ಇಲ್ಲ, ನನ್ನ ತಂಗಿ ಒಂಥರ ಸರಿ ಇಲ್ಲ, ಅದ್ರ ಮಧ್ಯೆ ನೀನು ಹಿಂಗೆ ಆಡ್ಬಿಟ್ರೆ ನನಗೇನಿಯ ಭಯ ಆಯ್ತದೆ. ಸರಿ, ಅದು ಏನು ಮಾಡ್ತೀವೋ ಮಾಡು, ಹುಷಾರಾಗಿ ಮಾಡು. ಸರಿ, ನೀವು ಹೋಗಿ. ಸರಿ, ಆ ಮನೆ ಯಾವುದು ಅಂತ ಹೇಳ್ಬಿಟ್ಟು ತೋರಿಸು. ಹೋಗಿ ಅಪ್ಪನ ಹತ್ರ ಮಾತಾಡೋಣ. ಪೊಲೀಸರು ಇನ್ವೆಸ್ಟಿಗೇಷನ್ಗೆ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಯ್ತಾರಂತೆ. ನನ್ನ ಮಗ, ಕಳ್ಳನ ಮಗ ಎಲ್ಲನೂ ಏನು ಹೇಳ್ತಾನೋ ಏನೋ ಕಥೆನೋ ಗೊತ್ತಿಲ್ಲ. ನಮ್ಮ ಅತ್ತೆ ಸ್ವಲ್ಪ ದಿನ ಆಟ ಆಡಿಸ್ಬೇಕು ಅಂತನೇ ಇಷ್ಟೆಲ್ಲ ಮಾಡಿದ್ದು. ಅಯ್ಯಮ್ಮ ಇಷ್ಟು ಬೇಗ ಜೈಲಿಂದ ಬಂದ್ಬಿಟ್ರೆ ಚೆನ್ನಾಗಿರಕ್ಕಿಲ್ಲ ಅಲ್ವಾ? ಅದಕ್ಕೆ ನನಗೆ ಏನೋ ಒಂದು ಮಸ್ಲತ್ ಮಾಡಿ ಇನ್ನೂ 1 ತಿಂಗಳು ಅಲ್ಲೇ ಬಿದ್ದಿರಬೇಕು, ಹಂಗೆ ಮಾಡೋಣ. ಸರಿ ಅಕ್ಕ, ಆಯಿತು. ನೀವು ಹೆಂಗೆ ಹೇಳಿದ್ರೆ ಹಂಗೆ ನನಗೆ. ಆ ಮನೆ ಏನು ಶಾನೆ ದೂರ ಇಲ್ಲ, ಇಲ್ಲೇ ಇರೋದು, ಬನ್ನಿ ಕರ್ಕೊಂಡೋಯ್ತೀನಿ. ಯಾರಿದ್ದೀರಾ ಮನೆಯಲ್ಲಿ? ಅಣ್ಣ 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 ಅಣ್ಣ. ಹೇಳಿ, ಯಾರು ನೀವು? ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ, ಏನಾಗಬೇಕಿತ್ತು? ಹಾ, ಅದು ನಿಮಗೆ ಒಂದು ವಿಷಯ ಹೇಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನಮ್ಮ ಅತ್ತೆ ಬಂಗಾರಮ್ಮ ಅವರು ನಿಮ್ಮ ಹತ್ರಕ್ಕೆ ಒಡವೆ ಎಲ್ಲ ತಗೊಬಿಟ್ಟು ಬಂದಿದ್ರು ಅಲ್ವಾ, ಮಾರಕ್ಕೆ ಅಂತ ಹೇಳ್ಬಿಟ್ಟು. ಕಳ್ತನದ ಒಡವೆನಾ? ಅಯ್ಯೋ, ಕಳ್ತನ ದೊಡ್ಬೆ, ನನ್ಗೆ ಅವೆಲ್ಲ ಗೊತ್ತಿಲ್ಲಪ್ಪ. ನನಗೇನು ಗೊತ್ತು? ಅಯ್ಯೋ, ಇನ್ನು ಸ್ವಲ್ಪ ಹೊತ್ತಿಗೆ ನಿಮ್ಮ ಮನೆಗೆ ಪೊಲೀಸ್ನವರೇ ಬರ್ತಾರೆ. ಪೊಲೀಸ್ನವ್ರು ಬಂದು ನಿಮ್ಮ ಹತ್ರ ಎಲ್ಲನೂ ವಿಚಾರಣೆ ಮಾಡಿ ನೀವೇ ಕಳ್ತನದ ಮಾಲೆಲ್ಲ ತಗೋತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಹಾಕೊಂಡು ಚೆನ್ನಾಗಿ ರುಬ್ತಾರೆ. ನಾವು ನಿಮಗೆ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಏನು, ಪೊಲೀಸವ್ರು ಬರ್ತಾವ್ರ? ನಾನೇನಂತ ತಪ್ಪು ಮಾಡಿದ್ದೀನಿ? ಪೊಲೀಸವ್ರು ಯಾಕೆ ಬರ್ತಾವ್ರೆ? ನಮ್ಮ ಅತ್ತೆ ಬಂಗಾರಮ್ಮ ಅವಳಲ್ಲ, ಬಂಗಾರಮ್ಮ ನಿಮ್ಮ ವಿಷಯ ಎಲ್ಲನೂ ಹೇಳ್ಬಿಟ್ಟವಳೆ. ನನಗೆ ಕದ್ದಿರೋ ಒಡವೆ ಎಲ್ಲ ತಗೊಂಡೋಗ್ಬಿಟ್ಟು ಅಪ್ಪಂಗೆ ಮಾರಕ್ಕೆ ತಗೊಂಡೋಗಿದ್ದೆ. ಆ ಒಡವೆ ಎಲ್ಲನೂ ಆ ಅಪ್ಪನ ಹತ್ರ ಐತೆ, ಹಾಗೆ ಹಿಂಗೆ ಅಂತ ಏನೇನೇನೋ ಕರ್ಕ ಬರ್ತಾಳೆ ಇನ್ನು ಸ್ವಲ್ಪ ಹೊತ್ತಿಗೆ ಪೊಲೀಸವ್ರನ್ನ. ನೋಡಿ, ನೀವೇನಂತ ಹೇಳ್ಬೇಕು ಅಂದರೆ, ನನ್ನ ಹತ್ರಕ್ಕೆ ಈ ಅಮ್ಮ ಬಂದೇ ಇಲ್ಲ, ಈ ಅಮ್ಮ ಯಾರು ಅಂತ ನನಗೆ ಗೊತ್ತೇ ಇಲ್ಲ, ಸರಿನಾ? ಈ ಅಮ್ಮನ ಇವತ್ತೇ ಮೊದಲನೇ ಕಿತನ ನೋಡ್ತಿರೋದು, ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಜಾರ್ಕಂಡ್ಲಿಲ್ಲ ಅಂತಂದರೆ ಪೊಲೀಸರು ಉಲ್ಟಾಪಟ್ಟ ಕ್ವಶನ್ಸ್ ಕೇಳ್ತಾರೆ ನಿಮ್ಮನ್ನ. ಅಯ್ಯಮ್ಮ ಒರಿಜಿನಲ್ ಒಡವೆ ತಗೊಂಬಂದಿಲ್ಲ, ಡೂಪ್ಲಿಕೇಟ್ ಒಡವೆ ತಗೊಂಬಂದಿಲ್ಲ, ಎಂಥ ಒಡವೆ ತಗೊಬಿಟ್ಟು ಬಂದಿದ್ಲು, ಹೇಳು ಮಾಡು ಅಂತ ನಿಮಗೆ ಚೆನ್ನಾಗಿ ತಲೆ ತಿಂತಿರ್ತಾರೆ. ನೀವು ನೋಡಿ, ನಮಗೆ ಗೊತ್ತೇ ಇಲ್ಲ. ಈ ಬಂಗಾರಮ್ಮ ಬಂದಿರೋದು ನನಗೆ ನೆನಪು ಇಲ್ಲ, ಗೊತ್ತೂ ಇಲ್ಲ. ನಾವು ಆ ಥರ ಕೆಲಸ ಕಳ್ತನದ ಮಾಲೆಲ್ಲ ನಾವು ತಗೊಳ್ಳೋದೇ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಸುಳ್ಳು ಹೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಬಂಗಾರಮ್ಮ ಆಗಲೇ ನೀನ ಮತ್ತೆ ಜೈಲೊಳಗಡೆ 1 2 3 4 ಅಂತ ಕಂಬಿ ಎಣಿಸ್ತಾವಳೆ. ನೆಕ್ಸ್ಟು ನೀವೇನೇ ಕಂಬಿ ಎಣಿಸೋದು. ಅಯ್ಯೋ ಬಡ್ಡಿ ಬಂಗಾರಮ್ಮ,
ಎಂತ ಕೆಲಸ ಮಾಡ್ಬಿಟ್ಲು ಈ ಬೊಡ್ಡಿ, ನನ್ನೇನೇ ತಗ್ಲಾಕಕ್ ಮಾಡ್ಬಿಟ್ಲಾ. ಏನೋ ಅಮ್ಮಂಗೆ ಸಹಾಯ ಮಾಡೋಣ ಅಂತ ಹೋದ್ರೆ ನನಗೆ ತಗ್ಲಾಕಿ ನನಗೆ ಯಾಮರ್ಸಕ್ ನೋಡ್ತಾವಳ. ಅವಳನ್ನಂತೂ ಸುಮ್ಮನೆ ಬಿಡಕ್ಕಿಲ್ಲ ಬಿಡು. ನಾನಂತೂ ಅವಳಿಗೆ ಸರಿಯಾಗಿ ಮಾಡ್ತೀನಿ. ನಾನಂತೂ ನನಗೆ ಅವಳು ಯಾರು ಅಂತಾನೆ ಗೊತ್ತಿಲ್ಲ ಅಂದ್ಬಿಡ್ತೀನಿ ಪೊಲೀಸರ ಹತ್ರ. ನೀವೇನಾದ್ರೂ ಗೊತ್ತೈತೆ ಅಂತ ಮಾರ್ಬಿಟ್ಟು ಹೌದು ಸರ್ ಬಂದಿದ್ರು ಡೂಪ್ಲಿಕೇಟ್ ಒಡವೆ ಏನಾರ ಕೊಟ್ರು ಅಂತ ನೀವೇನಾರ ಹೇಳಿದ್ರು ಪಕ್ಕ ನಿಮ್ಮನ್ನ ಒಂದು 10 ವರ್ಷ ಜೈಲ್ಗೆ ಹಾಕೊಂಡು ಹಂಗೆ ಚೆನ್ನಾಗಿ ಚಟ್ನಿ ಮಾಡ್ಬಿಡ್ತಾರೆ. ಅಯ್ಯಯ್ಯೋ ಬೇಡಪ್ಪ ಬೇಡ, ನನಗೆ ಹೆಂಡತಿ ಮಕ್ಕಳು ಎಲ್ಲರೂ ಅವ್ರೆ. ನೀವು ಬಂದು ಹೇಳಿದ್ದು ತುಂಬಾ ಒಳ್ಳೇದೇನೆ ಆಯ್ತು. ಅಪ್ಪ ನಾನು ಬದುಕೊಂಡೆ. ಇಲ್ಲ ಅಂದಿದ್ರೆ ಪೊಲೀಸರು ಬಂದು ಕೇಳಿದ ತಕ್ಷಣ ಹ್ಞೂ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡು ಬಿಡ್ತಾ ಇದ್ನ ಏನೋ. ಯಪ್ಪ ಬೇಡಪ್ಪ, ಸವಾಸನೇನೆ ಬೇಡ ನನಗಂತೂ. ಆಮೇಲೆ ಒಪ್ಕೊಂಬಿಟ್ಟು ಎಲ್ಲ ಮಾಡಿಬಿಟ್ಟು ಸುಮ್ಮನೆ ಯಾಕೆ. ಯಪ್ಪ ದೇವ್ರೆ, ದೊಡ್ಡ ನಮಸ್ಕಾರ. ನನಗಂತೂ ಭಯನೇ ಆಗ್ತೈತೆ. ಆ ಬಂಗಾರಮ್ಮನ ನಂಬಿ ಎಂಥ ಕೆಲಸ ಮಾಡಿಬಿಟ್ಟೆ. ಪೊಲೀಸರಿಗೆಲ್ಲ ಹೇಳಲ್ಲ ಅಂತ ಹೇಳ್ಬಿಟ್ಟು ಹೆಂಗೆ ಹೇಳ್ತಾವಳೆ ನೋಡ್ರಿ. ಅಯ್ಯಮ್ ಇರೋದೇ 420 ಇರೋದೇ ದೊಡ್ಡ ಅಮ್ಮ ಇಂಥ ಕೆಲಸ ಮಾಡೋದ್ರಾಗೆ ಎಕ್ಸ್ಪರ್ಟು. ಅಯ್ಯಮ್ಮನೇ ನಂಬಿದ್ದೀರಾ ನೀವು ಅಂತಂದ್ರೆ ಏನು ಹೇಳಿ. ಅಂಥವ್ರನ್ನೆಲ್ಲ ಯಾರು ನಂಬ್ತಾರೆ? ನೀವು ಯಾಕೆ ನಂಬಕ್ಕೆ ಹೋದ್ರಿ ಅವ್ರನ್ನೆಲ್ಲನೂ? ನಿಮ್ಗೇನು ತಲೆ ಕೆಟ್ಟಿತ್ತ ನಂಬಕ್ಕೆ? ಏನೋ ಬಿಡಿ, ಮೊದಲೇ ಬಂದು ಹೇಳಿದ್ದೀನಿ, ನಿಮ್ಮ ಒಳ್ಳೇದಕ್ಕೆ ಹೇಳಿರೋದು. ನೀವು ಡೂಪ್ಲಿಕೇಟ್ ಒಡವೆ ಅಂತಲೂ ಹೇಳಕ್ಕೆ ಹೋಗ್ಬೇಡಿ. ಹ್ಞೂ ಬಂದಿರೋದೇ ಗೊತ್ತಿಲ್ಲ ಅನ್ನಂಗೆ ಇದ್ಬಿಡಿ. ನೀವು ಡೂಪ್ಲಿಕೇಟ್ ಅಂತ ದಯವಿಟ್ಟು ಹೇಳ್ಬಿಟ್ರು ನೀವು ಅಂದರೆ ಪೊಲೀಸ್ ಸ್ಟೇಷನ್ ಆಗಿರ್ತೀರಾ? ಯೋಚನೆ ಮಾಡಿ, ಸರಿನಾ? ಇಲ್ಲಾಂದ್ರೆ ಮನೆ ಬಾಗ್ಲು ಹಾಕೊಂಡ್ಬಿಟ್ಟು ಎಲ್ಲನ ಹೊಂಟೋಗ್ಬಿಡ್ಲ ಒಂದು 4 ದಿನ. ಸುಮ್ಮನೆ ಇಲ್ಲಿ ಇದ್ರೆ ತಾನೇ ಪ್ರಾಬ್ಲಮ್ಮು. ಮನೆ ಬಾಗ್ಲು ಹಾಕೋಬಿಟ್ಟು ನನ್ನ ಹೆಂಡತಿ ಮಕ್ಳನ್ನ ಕರ್ಕೊಂಡು ಎತ್ತನ ಹೊಂಟೋಗ್ಬಿಟ್ರೆ ಹಂಗೋದ್ರೆ ನೀವು ಬರೋ ತನಕ ಕಾಯ್ತಾರೆ, ಇಲ್ಲ ನಿಮ್ಮನ್ನೇ ಎಲ್ಲಿರ್ತೀರೋ ಅಲ್ಲೇ ಒದ್ದೆ ಎಳ್ಕೊ ಬರ್ತಾರೆ. ನಿಮ್ಗೆಲ್ಲ ಮುನಿಸ್ಕೊಂಡು ಹೋದ್ರೆ ನೀವೇನೇ ತಪ್ಪು ಮಾಡಿರೋದು ಅಂತ ಹೇಳ್ಬಿಟ್ಟು ಗೊತ್ತಾಗಲ್ವಾ? ನೀವೇ ತಪ್ಪು ಮಾಡಿರೋದು ಅಂತ ಗೊತ್ತಾಗ್ಬಿಡ್ತದೆ ತಾನೆ. ಹೀಗೆಲ್ಲ ಅವಶ್ಯಕತೆ ಐತಾ ನಿನಗೆ? ಹಿಂಗೆ ಮಾಡಿರೋದು ಹಂಗೆ ಹಿಂಗೆ ಅನ್ನೋ ಅವಶ್ಯಕತೆ ಐತಾ? ಅವಶ್ಯಕತೆ ಅಂತ ಏನಿಲ್ಲ. ಭಯ ಆಗ್ತೈತೆ ಪೊಲೀಸರು ಬಂದ್ಬಿಟ್ಟು ಆಮೇಲೆ ಏನೋ ಎಡವಟ್ಟಾಗಿ ಏನಾರ ಒಂದು ಮಾತು ಅನ್ನೋದು ಏನಾರ ಆಗೋದು. ಆಯಿತು ಬಿಡಿ, ನಾನು ಏನೋ ಒಂದು ವ್ಯವಸ್ಥೆ ಮಾಡ್ಕೊತೀನಿ. ನನಗೆ ಗೊತ್ತೇ ಇಲ್ಲ ಅನ್ನಂಗೆ ಸೈಲೆಂಟಾಗಿ ಇದ್ಬಿಡ್ತೀನಿ. ಆ ಅಮ್ಮನ ಹತ್ರ ಇಲ್ಲಿಗೆ ಬಂದು ಹೋಗಿರೋದಕ್ಕೆ ಸಾಕ್ಷಿ ಗೀಕ್ಷಿ ಅಂತ ಹೇಳ್ಬಿಟ್ಟು ಏನೂ ಇಲ್ಲ. ಫೋನ್ ಅಂತೂ ಮಾಡಿಲ್ಲ ನನಗೆ. ಫೋನ್ ಮಾಡಿಬಿಟ್ಟು ಬಂದೇ ಇಲ್ಲ. ಡೈರೆಕ್ಟಾಗಿ ಏನಿಯ ಬಂದಿರೋದು. ಫೋನ್ ಮಾಡಿ ಬಂದಿದ್ರೆ ಗೊತ್ತಾಗೋದೇನೋ. ಫೋನ್ ಏನು ಮಾಡಿಲ್ವಲ್ಲ. ಹೌದಾ? ಫೋನ್ ಮಾಡಿಲ್ವಾ? ಬಿಡಿ ಮತ್ತಿನ್ನ ಏನು ಗೊತ್ತಾಗಲ್ಲ ಅಲ್ವಾ? ನೋಡಿ ನಾನು ಹೇಳ್ದಷ್ಟು ನಾ ಹೇಳಿ ಸರಿನಾ? ಎದ್ರುಕೋಬೇಡಿ, ಎದ್ರುಕೊಂಡು ಮಾತಾಡಿದ್ರೆ ಗೊತ್ತಾಗ್ಬಿಡ್ತೈತೆ ಪೊಲೀಸ್ಗೆ ನೀವೇನೋ ಸುಳ್ಳು ಹೇಳ್ತೀರಾ ಅಂತೇಳಿ. ನಾರ್ಮಲಾಗಿ ಮಾತಾಡಬೇಕು. ಹಾಂ ಹೇಳಿ ಸರ್, ಏನಾಯಿತು? ಹೌದಾ, ನನಗೆ ಗೊತ್ತಿಲ್ವಲ್ಲ ಇವ್ರು ಯಾರು ಅಂತ ಹೇಳಿ. ನಾವು ಆ ಥರ ಕೆಲಸ ಮಾಡಲ್ವಲ್ಲ ಸರ್. ಬೇಕಾದ್ರೆ ನನ್ನ ಫೋನ್ ಕಾಲ್ ಲಿಸ್ಟ್ನ ಚೆಕ್ ಮಾಡಿ ಸರ್ ಅಂತ ನಾರ್ಮಲಾಗಿ ಮಾತಾಡಿ, ಸರಿನಾ? ಇನ್ನು ನೀವುಂಟು ಪೊಲೀಸರುಂಟು. ಇನ್ನೊಂದು ಅರ್ಧ ಗಂಟೆ ಬರ್ತಾರೆ ಪೊಲೀಸ್ನವರು, ಪಕ್ಕ ಬರ್ತಾರೆ ಪೊಲೀಸರು. ಎಲ್ಲ ಅಲರ್ಟಾಗಿರಿ. ಹೋಗಿ 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 ಈ ಬಂಗಾರಮ್ಮನ ಹತ್ರ ತಗ್ಲಾಕೊಂಡ್ಬಿಟ್ನ ನಾನು. ಇವಳು ಎಂತೋಳು ಅಂತ ಗೊತ್ತಿದ್ದು ನನಗೆ ಇದೆಲ್ಲ ಬೇಕಿತ್ತ ನನಗೆ. ಛೇ, ಇದ್ರ ಅವಶ್ಯಕತೆ ಎಲ್ಲ ಏನಿತ್ತು ಅಂತ ಹೇಳಿ. ಇದೆಲ್ಲ ಬೇಕಾಗಿರಲಿಲ್ಲ ನನಗೆ. ಅಯ್ಯೋ ದೇವ್ರೆ, ಈ ಬಂಗಾರಮ್ಮನ ಸವಾಸ ಮಾಡಿ ಪೊಲೀಸ್ ಕೈಗೆ ತಗ್ಲಾಕೊಂಡ್ಬಿಟ್ರೆ ನಾನು. ಈ ಹುಡುಗಿ ಯಾರೋ ದೇವ್ರ ಥರ ಬಂದ್ಬಿಟ್ಟು ನನಗೆ ಹೇಳ್ತಾವಳೆ. ಇಲ್ಲ ಅಂದಿದ್ರೆ ಪೊಲೀಸರು ಬಂದಿದ್ದ ತಕ್ಷಣ ಹ್ಞೂ ಸರ್ ಬಂದಿದ್ಲು ಅಂತ ಒಪ್ಕೊಂಡೇ ಬಿಡ್ತಾ ಇದ್ನೇನೋ ನಾನು. ಯಾಕೆ ಬೇಕು ಸದ್ಯ ಬೇಡಪ್ಪ. ಅಕ್ಕ ಎಷ್ಟು ಇಂಟೆಲಿಜೆಂಟ್ ಅಕ್ಕ ನೀವು. ಸೂಪರ್ ಅಕ್ಕ ನೀವಂತೂ, ಸೂಪರ್ ನೀವಂತೂ. ಇಷ್ಟು ಒಳ್ಳೆ ಐಡಿಯಾನ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೂಪರ್ ಐಡಿಯಾ ಅಕ್ಕ. ಈಗ ನೋಡ್ತಾ ಇರು, ಪೊಲೀಸ್ನವ್ರು ಬಂದರು ಇಲ್ಲಿ ಏನು ಕಿಸಿಯೋಕ್ಕಾಗಲ್ಲ. ಎಲ್ಲ ಚೆನ್ನಾಗಿ ಗೊತ್ತಾಗ್ಬಿಡ್ತೈತೆ ಅಲ್ವಾ? ಸರಿ ಬಾಕ ಹೋಗೋಣ. ಮತ್ತೆ ಸುಮ್ಮನೆನಾ ತಲೆ ಉಪಯೋಗಿಸ್ಬೇಕು. ಸದ್ಯ ನೀನು ಅಪ್ಪನ ಕಂಡು ಹಿಡ್ದಿದ್ದು ಒಳ್ಳೆ ಕೆಲಸನೇ ಆಯಿತು. ನಡಿ ಹೋಗೋಣ, ಪೊಲೀಸ್ನವ್ರು ಇಲ್ಲಿಗೆ ಬಂದ್ಬಿಡ್ತಾರೆ.